ಯಾರಪ್ಪ? ಸರ್ ನಮಸ್ಕಾರ ಸರ್, ನಾನು ಆದಿತ್ಯ ಅಂತ ಫೋನ್ ಮಾಡಿದ್ನಲ್ಲ. ಹಾಂ ಅಡ್ವಾನ್ಸ್ ಕೊಡೋಣ ಅಂತ ಬಂದೆ ಸರ್. ಅಡ್ವಾನ್ಸ್ ಕೊಡೋ ಮುಂಚೆ ನಮ್ಮ ರೂಲ್ಸ್ ಎಲ್ಲ ಕರೆಕ್ಟಾಗಿ ಕೇಳ್ಕೊಂಬಿಡು. ಎವ್ರಿ ಮಂತ್ 5ನೇ ತಾರೀಕು ನಮ್ಮ ಅಕೌಂಟಲ್ಲಿ ರೆಂಟ್ ಇರಬೇಕು. ಬಾಡಿಗೆ ಜಾಸ್ತಿ ಅನ್ನಿಸ್ಬೋದು, ಬಟ್ ನಿನ್ನ ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗುತ್ತೆ ಅಂತ ನೋಡ್ಕೊ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮುಂಚೆ ಇಲ್ಲಿ ಇದ್ದವರು 3 ಕಾಸು ಇಟ್ಕೊಂಡು ಬಂದು ಹೋಗ್ಬೇಕಾದ್ರೆ 5 ಲಕ್ಷ ಗುಡ್ ವಿಲ್ ಕೊಟ್ಟಿದ್ರು ನನಗೆ, ಗೊತ್ತಾ? 5 ಲಕ್ಷನಾ? ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಇಂಥ ತಪ್ಪು ನಿರ್ಧಾರ ತಗೋಬೇಡಿ ಸರ್. ತುಂಬ ಉಪಕಾರ ಆಯಿತು ಮೇಡಮ್ ನಿಮ್ಮಿಂದ. ನಮ್ಮ ಮನೆ ದೇವ್ರ ಮನೇಲಿ ನಿಮ್ಮ ಫೋಟೋ ಇಟ್ಬಿಡ್ತೀನಿ. ಕಷ್ಟಪಟ್ಟಿದ್ದ ದುಡ್ಡನ್ನ ಈ ರೀತಿ ಕಳ್ಕೊಬೇಕಾ? ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟಿದ್ದು ಕೂಡ ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ಬೋದು, ಇಲ್ಲ ದುಬೈಗೆ ವಾಪಸ್ಗೆ ಹೋದರೆ ಇನ್ನಷ್ಟು ಕಷ್ಟಪಟ್ಟು ಮತ್ತಷ್ಟು ದುಡಿಬೋದು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಆದರೆ ನಾನು ನಿಮಗೆ ಮಾಡಿರೋ ಉಪಕಾರಕ್ಕೆ ಬದಲಾಗಿ ಪ್ಲೀಸ್ ನೀವು ನಂಗೊಂದು ಸಹಾಯ ಮಾಡ್ತೀರಾ ಸರ್? ಇದೇನು ಮೇಡಮ್, ಮಗನಿಗೆ ಉಪಕಾರ ಮಾಡಬೇಡಿ ಅಂದ್ರಿ, ಈಗ ನಿಮಗೆ ಉಪಕಾರ ಮಾಡು ಅಂತಿದ್ದೀರಾ. ಏನು ಮಾಡಬೇಕು? ಹೌದ್ರಿ, ಅವ್ರ ಬಿಸ್ನೆಸ್ ಕೂಡ ಹಾಗೆ ಇಂಪ್ರೂವ್ ಆಯಿತು. ಅದಕ್ಕೆ ಇದು ಒಳ್ಳೆ ಲಕ್ಕಿ ಜಾಗ ಅಂತ ಸುಮಾರು ಜನ ಬಂದು ಕೇಳಿದ್ರು. ಬಟ್ ನಾನು ಒಳ್ಳೆ ಡೀಸೆಂಟ್ ಫ್ಯಾಮಿಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಇವಾಗ ನಿಮ್ಮನ್ನು ನೋಡಿದ್ರೆ ಡೀಸೆಂಟ್ ಅಂತ ಅನ್ನಿಸ್ತಾ ಇದೆ, ಕೊಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅ ಲಾಟ್. ಅಡ್ವಾನ್ಸ್ ತೊಗೊಳ್ಳಿ. ಥ್ಯಾಂಕ್ ಯು. ನೋಡ್ತಾ ಇರಿ, ಇನ್ನು 1 ವರ್ಷಕ್ಕೆ ಎಷ್ಟು ಇಂಪ್ರೂವ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ನಮ್ಗೆ ಈ ಬಾಡಿಗೆ ಜಾಗನೇ ಬೇಡ, ನಾವೇ ಸ್ವಂತ ತಗೊಂಡಿದ್ದೀವಿ ಇನ್ನೊಂಷ್ಟು ಮಟ್ಟಿಗೆ ಬೆಳಿತೀರಾ. ಗುಡ್ ಲಕ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಅ ಲಾಟ್. ಬಾಡಿಗೆ ಡೇಟ್ ನಪ್ಕ ಇರಲಿ. ಸರಿ ಸರ್, ಸರಿ. ನಾನು ಇಲ್ಲಿ ಹೀಗೆ ಬಂದಿದ್ದೆ, ನಿಮಗಿದ್ನೆಲ್ಲ ಹೇಳಿದೆ ಅಂತ ದಯವಿಟ್ಟು ಆದಿಗೆ ಹೇಳಬೇಡಿ. ಅಷ್ಟೇನಾ? ಆಯಿತು ಬಿಡಿ, ನಾನು ಆದಿಗೆ ಹೇಳಲ್ಲ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ನೀವು ಕೇಳ್ಬೋದು, ಆದರೆ ಅದಕ್ಕೆ ಕಾರಣ ಇದೆ ಸರ್. ನೋಡಿ, ತಾಯಿಗೆ ಮಗ ಅದನ್ನು ಹೇಗೆ ಹೊಡೆದಿದ್ದಾನೆ ಅಂತ. ಇದೇನು ಮೇಡಮ್, ಅಂಥ ಲೋಪರ ನಿಮ್ಮ ಮಗ? ಸೊ ಪ್ಲೀಸ್ ಹಾಗೆಲ್ಲ ಅನ್ಬೇಡಿ, ನಂಗೆ ನೋವಾಗುತ್ತೆ. ಹೆತ್ತೋರಿಗೆ ಹೆಗ್ಣನೂ ಮುದ್ದು ಅಂತಾರಲ್ವ, ಹಾಗೆ ನನ್ನ ಮಗ ಎಷ್ಟೇ ತಪ್ಪು ಮಾಡಿದ್ರು ಬೇರೆಯವ್ರು ಅವನ ಬಗ್ಗೆ ಏನಾದರೂ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಸರ್. ಲಕ್ಷಾಂತರ ರೂಪಾಯಿ ವ್ಯವಹಾರನ ನಿನ್ನ ನಂಬಿ ನಿನ್ನ ಕೈ ಕೊಡ್ತಿದ್ದಾರೆ. ಅಂಥವ್ರಿಗೆ ಮೋಸ ಮಾಡಬೇಡ, ಅವ್ರು ದುಡ್ಡು ತೊಗೊಂಬಂದು ಹಾಗೆಲ್ಲ ಹಾಳು ಮಾಡಬೇಡ ಅಂತ ಹೇಳಿದ್ದಕ್ಕೆ ನಂಗೆ ಸಿಕ್ಕಿರೋ ಬಹುಮಾನ ಸರ್ ಇದು. ಏನು ಮಾಡೋಕ್ಕಾಗತ್ತೆ, ಮಗ ಅಲ್ವಾ, ಎಲ್ಲ ಸಹಿಸ್ಕೊಂಡೆ. ಆದ್ರೂ ಹೀಗೆಲ್ಲ ಮಾಡಬೇಡ ಅಂತ ಬುದ್ಧಿ ಹೇಳಿದ್ದಕ್ಕೆ ತಲೆಗೆ ಬಿದ್ದಿರೋ ಏಟು ನಾಳೆ ಹೊಟ್ಟೆಗೂ ಬೀಳುತ್ತೆ. ಆದರೆ ಅವಾಗ ಕೈಯಲ್ಲಿ ದೊಣ್ಣೆ ಇರಲ್ಲ, ಚಾಕುನೋ ಚೂರಿನೋ ಇರುತ್ತೆ ಅಂತ ಹೆದರಿಸ್ತಾನೆ ಸರ್. ಸಾರ್ಕಾಯ್ತು ಕಣೋ, ಆಫೀಸ್ ಎಲ್ಲ ಸೆಟಪ್ ಆಗಿದೆ. ಇನ್ನೇನಿದ್ರು ಸುಂದರರಾಜ್ ಹತ್ರ ಮಾತಾಡ್ಬಿಟ್ರೆ ನಮ್ಮ ಕೆಲಸ ಎಲ್ಲ ಆಗೋಯ್ತು ಕಣೋ. ಅಷ್ಟೇ ಮಗ, ನಾನೇ ಫೋನ್ ಮಾಡಿಬಿಟ್ಟೆ ಅಡ್ವಾನ್ಸ್ ಮಾಡಿದೆ. ನಾನು ಮಾಡ್ತೀನಿ ಇರು, ಯಾಕಂದ್ರೆ ನನ್ನ ಮಾತು ನಡೆಯುತ್ತೆ ಇರು ಮಗ. ಫೋನ್ ಎತ್ತಲ್ವಲ್ಲೋ? ನೀನೇನೋ ಯೋಚನೆ ಮಾಡಬೇಡ ಮಗ, 1000 ರೂಪಾಯಿ ಬಿಸ್ನೆಸ್ ಮೇಲೆ ವ್ಯವಹಾರ ಮಾಡ್ತಾನಲ್ಲ, ಹಾಗಿದ್ರಿಂದ 4 ಜನ ಬರ್ತಾರೆ ಹೋಗ್ತಾರೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?